I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಅಕ್ವೇರಿಯಸ್ ಕುಂಭರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಏನಿದೆ. ಸೊ ಕೆಲವರು ಎಜುಕೇಶನಿಗೋಸ್ಕರ ಬೇರೆ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಕೆಲವರು ತಾಯಿಯಿಂದ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವು ತಾಯಂದಿರು ತಮ್ಮ ಮಕ್ಕಳನ್ನ ದೂರ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ನಿಮ್ಗೆ ಸಮಥಿಂಗ್ ಯಾರೋ ಪ್ರಪೋಸಲ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಹೆಂಗೆ ಕಾಡಿ ಬೇಡಿ ಆ ತರ ಪ್ರಪೋಸಲ್ ಕೊಡ್ತಿದ್ದಾರೆ ಅವರು. ಸಮಥಿಂಗ್ ಏನೋ ರ್ಯಾಬಿಟ್ ಅಥವಾ ಫ್ರಾಗ್ ಎನರ್ಜಿ ಇದೆ. ಸಮಥಿಂಗ್ ಇಳ್ಕಟ್ ಸೀರೆಗಳು ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಪ್ರಯಾಣ ಮಾಡ್ತೀರಾ ಎಲ್ಲಿಗೋ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೆ ಲವ್ ಆಫರ್ ಬರುವಂಥದ್ದು, ನಿಮ್ಮ ಎಕ್ಸ್ ವಾಪಸ್ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಯಾರೋ ಏನೋ ಒಂದ್ ಮಾಡ್ತಿದ್ದಾರೆ ಅಂದ್ರೆ ಎಲ್ರು ಅದನ್ನೇ ಫಾಲೋ ಮಾಡ್ತಾರೆ, ಆ ಥರದ್ದೇನೋ ಕಾಣಿಸ್ತಾ ಇದೆ. ಸೊ ಯಾರೋ ಏನೋ ಮಾಡ್ತಿದ್ದಾರೆ ಅಂತ ನೀವು ಅದನ್ನೇ ಫಾಲೋ ಮಾಡಬಹುದು, ಅಥವಾ ನೀವೇನೋ ಮಾಡ್ತಿದ್ದೀರಾ ಅಂತ ಬೇರೆಯವರು ಅದನ್ನ ಫಾಲೋ ಮಾಡಬಹುದು. ಸಮಥಿಂಗ್ ಏನೋ ಕಾಪಿ ಕೇಟ್ ತರ ಇಲ್ಲಿ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಯಾರಿಗಾದ್ರೂ ಆಫರ್ ಕೊಡಕ್ ಮುಂಚೆ ಸರಿಯಾಗಿ ಯೋಚನೆ ಮಾಡಿ ಆಫರ್ ಕೊಡಿ ಅನ್ನುವಂಥದ್ದು ಇದೆ. ಈ ಮಂತ್ ಫುಲ್ ಕ್ವಿಕ್ ಆಗಿ ನಿಮ್ಮ ಇಡೀ ತಿಂಗಳು ಕ್ವಿಕ್ ಆಗಿ ಹೊರಟೋಗುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ದೇವರುಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇರುವಂತ ಎಲ್ಲಾ ನೆಗೆಟಿವಿಟಿನು ದೇವರುಗಳು ತೆಗೆದುಹಾಕ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಾಗದೇವರ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಯಾರೋ ಬೃಹತ್ ನಾಗದೇವರ ದೇವಸ್ಥಾನ ಕೂಡ ಕಟ್ಟಿಸ್ತೀರಾ ಅನ್ನುವಂಥದ್ದು ಇದೆ. ಒಂದು ಭಯಾನಕವಾದಂಥ ಘಟ ಸರ್ಪನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಿಕ್ಕಾಪಟ್ಟೆ ನೆಗೆಟಿವಿಟಿ ಇದೆ ನಿಮ್ ಜೀವನದಲ್ಲಿ. ಆ ನೆಗೆಟಿವಿಟಿ ಎಲ್ಲ ಈ ತಿಂಗಳಲ್ಲಿ ನಾಶ ಆಗಿ ಹೋಗುತ್ತೆ. ದೈವಾನುಗ್ರಹ ನಿಮ್ಗೆ ಅಷ್ಟು ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಯೋಗಗಳು, ಸಾಕಷ್ಟು ವಾಮಾಚಾರಗಳು ಎಲ್ಲವೂ ಕೂಡ ಸುಟ್ಟು ಹಾಕ್ಬಿಡ್ತಾರೆ. ನಿಮ್ಮ ದೈವ ಅಷ್ಟು ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ಇದೆ. ನಾಗದೇವರ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ನಾಗಬನದಲ್ಲಿ ಇದೆ ಅಂತ ಕೂಡ ಕೇಳಿಸ್ತಾ ಇದೆ. ನನಗೆ ಗೊತ್ತಿಲ್ಲ, ಕೆಲ ವರ್ಡ್ಸ್ ಎಲ್ಲ ನಾನು ಹೇಳ್ಬಾರ್ದು ಅಂತ ಇದ್ರೆ ನನಗೆ ಗೊತ್ತಿಲ್ಲ. ಇಲ್ಲಿ ಏನ್ ಕೇಳಿಸುತ್ತೋ ಅದನ್ನ ಹೇಳ್ತಾ ಇದ್ದೀನಿ. ತುಂಬಾ ಕ್ವಿಕ್ ಆಗಿ ಡಿಸಿಷನ್ ತಗೊಳ್ಬೇಕು, ತುಂಬಾ ಬೇಗ ನಿರ್ಧಾರನ ತಗೊಳ್ಬೇಕು ನೀವು ಅನ್ನುವಂಥದ್ದು ಇದೆ. ಬಿಸ್ನೆಸ್ ವಿಚಾರ ಆಗಿರ್ಲಿ, ಮನೆ ವಿಚಾರ ಆಗಿರ್ಲಿ, ಮದ್ವೆ ವಿಚಾರ ಆಗಿರ್ಲಿ, ಎಲ್ಲಾದ್ರ ಬಗ್ಗೆನು. ಜೊತೆಗೆ ಮೂರ್ಖರ ಸಹವಾಸನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಡಾಂಕಿ ಬಿಸ್ನೆಸ್ ಮಾಡ್ತಾರೆ ಯಾರೋ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಅದು ಹೇಗೆ ಅಂತ. ಬಟ್ ಇಲ್ಲಿ ಇದೆ ವಯಸ್ಸಾಗಿರೋ ಅಜ್ಜನ ಎನರ್ಜಿ ಇಲ್ಲಿ ಇದೆ. ಸೊ ಸಮಥಿಂಗ್ ಮನೇಲಿ ನಿಮ್ಮ ಹಿರಿಯ ನಾಗರಿಕರು ಆ ಥರದವ್ರು ಏನಾದ್ರು ಇದ್ರೆ ಸ್ವಲ್ಪ ಅವರು ಪಾಸ್ ಆಗ್ತಾರೆ ಅನ್ನುವಂಥದ್ದು ಇದೆ. ಎರಡ್ ರೀತಿಲಿ ಇದೆ. ಇಲ್ಲಿ ಯಾರೋ ಎರಡ್ ಪ್ರಶ್ನೆಗೆ ಉತ್ತರ ತರ. ಸೊ ಕೆಲವರು ಎಕ್ಸಾಮ್ ಪಾಸ್ ಆಗ್ತಾರೆ ಅನ್ನುವಂಥದ್ದು ಇದೆ. ಇನ್ ಕೆಲವರು ನಿಮ್ಮ ಹಿರಿಯರು ಏನಿದ್ರು ಅವರು ದೇವರ ಪಾದ ಹತ್ರ ಹೋಗ್ತಾರೆ ಅನ್ನುವಂಥದ್ದು ಇದೆ. ಮಕ್ಕಳ ಮೇಲೆ ಒಂದಷ್ಟು ನೆಗೆಟಿವಿಟಿ ಇದೆ, ಅದು ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಿ ದೈವಾನುಗ್ರಹ ಬಂದು ಎಲ್ಲ ನೆಗೆಟಿವಿಟಿನ ತೆಗೆದುಹಾಕುತ್ತೋ ಕೆಲವರಿಗೆ ಅದು ಸಹಿಸಕ್ ಆಗ್ದಿರ ಮತ್ತೆ ಒಂದಷ್ಟು ನೆಗೆಟಿವಿಟಿ ಮಾಡ್ತಾರೆ. ಬಟ್ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನೀರನ್ನ ಚೆನ್ನಾಗಿ ಕುಡೀರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಈ ತಿಂಗಳು ನಾನು ಸಿಕ್ಕಾಪಟ್ಟೆ ಹೀಲ್ ಹಾಕಿದ್ದೀನಿ 12 ರಾಶಿಗಳಿಗೂ ಕೂಡ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಜೊತೆಗೆ ದುಡ್ಡನ್ನ ತುಂಬಾ ಕಂಟ್ರೋಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೇವಿಂಗ್ಸ್ ಕಡೆ ಹೆಚ್ಚಿನ ಹಣ ಹಾಕ್ತೀರಾ ಅನ್ನುವಂಥದ್ದು ಇದೆ. ಹೋಲ್ ಯೂನಿವರ್ಸ್ ನಿಮ್ಮ ಫೇವರಿಗೆ ಮತ್ತೆ ನಿಮ್ಮನ್ನ ಸೇವ್ ಮಾಡೋದಕ್ಕೆ ನಿಂತಿದೆ, ಭಯ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಏನೇನ್ ನೆಗೆಟಿವಿಟಿ ಇದೆಯೋ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ, ಆಗ್ಬೇಕು ಅನ್ನುವಂಥದ್ದು ಇದೆ. ನೀವು ಯಾರಿಗೋ ದುಡ್ಡು ಕೊಟ್ಟಿ ಅದು ವಾಪಸ್ ಬಂದಿಲ್ಲ ಅಂದ್ರೆ ಅದು ಕೂಡ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ದಾನ ಧರ್ಮನ ಹೆಚ್ಚು ಮಾಡಿ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಕುಂಭರಾಶಿಯವರ ಕಣ್ಣು ತುಂಬಾ ಸುಂದರವಾಗಿ ಇದೆ ಅಂತ ಯಾರೋ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ. ಸೊ ಸ್ವಲ್ಪ ದೃಷ್ಟಿದೋಷ ಆಗಿರ್ಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿಶೇಷ ಜಾತಿಯ ವಿಶೇಷ ತಳಿಯ ಗಿಡನ ಮತ್ತೆ ಹೂವನ್ನ ಮತ್ತೆ ಕಾಯಿ ಬಳ್ಳಿ ಅದೆಲ್ಲಾನು ಇರುವಂತದ್ದು, ಅಂದ್ರೆ ಎ ಟು ಝೆಡ್ ಉಪಯೋಗಕ್ಕೆ ಬರುವಂತ ವಿಶೇಷವಾದಂತ ಔಷಧಿ ಗುಣ ಮತ್ತೆ ಹೆಚ್ಚು ದುಡ್ಡು ಬರುವಂತ ಗಿಡ ಸಂಶೋಧನೆ ಮಾಡಿ ಅದರಲ್ಲಿ ಬಿಸ್ನೆಸ್ ಮಾಡ್ತೀರಾ, ಅದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಏಳಿಗೆ ಆಗತ್ತೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು ಇದೆ. ಯಾರೋ ಇರುವಂತ ಸ್ಥಳದಲ್ಲಿ ಜಮೀನಿನಲ್ಲಿ ಒಳಗಡೆ ಕಲ್ಯಾಣಿ ಇದೆ, ಮತ್ತೆ ಅಲ್ಲಿ ಒಂದಷ್ಟು ಶಕ್ತಿಯ ವಾಸಸ್ಥಾನ ಇದೆ. ಸೊ ಹಾಗಾಗಿ ನಿಮ್ಗೆ ಆ ಕನಸುಗಳು ಪದೇ ಪದೇ ಬೀಳ್ತಾ ಇರುವಂಥದ್ದು ಅನ್ನುವಂಥದ್ದು ಇದೆ. ಕೆಲವರಿಗೆ ಪದೇ ಪದೇ ಕನಸು ಬೀಳ್ತಾ ಇರುವಂಥದ್ದು, ಆ ಕನಸು ಆ ಕ್ಷಣಕ್ಕೆ ಆ ರೀತಿ ಆಗ್ತೈತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವಿಟಿನ ಸರಿಪಡಿಸ್ಕೊಳ್ಳಿ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಸ್ಪೀಡಾಗಿ ಹೋಗುತ್ತೆ ನಿಮ್ಮ ಈ ತಿಂಗಳು, ತುಂಬಾ ಪ್ರಯಾಣನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಪ್ರಯಾಣದಿಂದ ಹೆಚ್ಚಿನ ಲಾಭ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಬೇರೆ ಕಡೆಗೆ ಹೋಗುವಂಥದ್ದು, ಪ್ರಮೋಷನ್ ಬರುವಂಥದ್ದು, ಲಾಟರಿ ವಿನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. 100% ಕ್ಯಾಶ್ ಬ್ಯಾಕ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಒಂದಷ್ಟು ಹಿರಿಯ ಜೀವಗಳು ನಿಮ್ಗೆ ಕೆಟ್ಟದನ್ನ ಬಯಸ್ತಾ ಇದೆ. ಸೊ ಅದರಿಂದ ದೂರ ಆಗೋದು ಹೇಗೆ ಅಂತ ಗೊತ್ತಿಲ್ದಿರೋರಿಗೆ ಒಂದು ಸಣ್ಣ ಉಪಾಯ ಮಾರ್ಗ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಆ ಉಪಾಯದ ಮಾರ್ಗದಿಂದ ನೀವು ಅವ್ರನ್ನ ಸುಲಭವಾಗಿ ಅವ್ರು ಕಳಿಸುವಂತ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು ಇದೆ. ಕೆಲವರಿಗೆ ಪದೇ ಪದೇ ಒಂದಷ್ಟು ಫುಡ್ ಪಾಯ್ಸನ್ ಆಗುವಂಥದ್ದು, ಮದ್ದಿಡಿ ಹಾಕುವಂಥದ್ದು ಇದೆ. ಅದು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಕೊಂಡು ಒಂದ್ ರೀತಿ ಬೆಟರ್ಮೆಂಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಪಂಚದಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅನ್ನುವಂಥ ನಿರ್ಧಾರನ ಕೂಡ ನೀವು ತಗೊಳ್ತೀರಾ ಅನ್ನುವಂಥದ್ದು ಇದೆ. ಯಾರಿಗೋ ಅಧಿಕಾರ ಗದ್ದುಗೆ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಫೆಮಿನೈನ್ ಎನರ್ಜಿಗೆ ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾವಾಗ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜಾಗ, ತೋಟದ ಮನೆ, ಜಮೀನು ಈ ಥರದ್ದೇನೋ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರು ಫ್ಯೂಚರ್ ಪ್ರಿಡಿಕ್ಷನ್ ನ ಕೂಡ ಕಲಿಯುತ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವಿಟಿ ಪಾಸಿಟಿವಿಟಿ ಮಧ್ಯದಲ್ಲಿ ಒಂದು ಅವಕಾಶದ ಬಾಗಿಲು ನಿಮ್ಗೆ ಸಾಕಷ್ಟು ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇವಸ್ಥಾನದ ಮುಖೇನ ನಿಮ್ಗೆ ಮಾರ್ಗದರ್ಶನ ಸಿಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ವಾರ್ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಾರಿನ ಎನರ್ಜಿ ಕೂಡ ಇಲ್ಲಿ ಇದೆ. ಅದರ ಜೊತೆಗೆ ಬೆಂಕಿ ಅವಘಡಗಳು ಹೆಚ್ಚಾಗುವಂಥದ್ದು, ಕೆಲವು ಕಡೆ ಭೂಕಂಪ ಮತ್ತೆ ಸುನಾಮಿ ಅಲೆಗಳು ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದು ಇಡೀ ದೇಶ ಪೂರ್ತಿ ಬೂದಿಮಯ ಆಗೋಗುತ್ತೆ. ಅಲ್ಲಿಂದ ಆ ಕಪ್ಪು ಹೊಗೆ ಭೂಮಿ ಮತ್ತೆ ಬೇರೆ ಕಲರಿಗೆ ಬರೋದೇ ಇಲ್ಲ, ಫುಲ್ ಬ್ಲಾಕ್ ಎನರ್ಜಿಲೇ ಇರುತ್ತೆ. ಕರಾಳ ಹುಣ್ಣಿಮೆ ದಿನ ಇದು ನಡೆಯುತ್ತೆ. ಇಡೀ ದೇಶವೇ ತಲೆ ತಗ್ಗಿಸೋ ಕೆಲಸ ಒಂದು ನಡೆಯುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಳಿ, ಹೆಣ್ಣು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ.
ಬಹಳಷ್ಟು ವಿಧದಲ್ಲಿ ಆಗಿರುವಂತ ಸಮಸ್ಯೆಗಳು ಪವರ್ ಆಫ್ ಅಥಾರ್ನಿ ಅನ್ನುವಂಥದ್ದು ಕೂಡ ಇದೆ. ಪವರಿಗೋಸ್ಕರ ಕೂಡ ಆಗಿರುವಂತ ಸಾಧ್ಯತೆ ಇದೆ. ಸೊ ಅದನ್ನ ಹೇಗೆ ಹೇಳೋದೋ ಗೊತ್ತಿಲ್ಲ. ಸೊ ಪವರ್ ನೀವು ಪವರ್‌ಲೆಸ್ ಆಗ್ಬೇಡಿ. ಬೇರೆಯವರಿಗೆ ಪವರ್ ಬಿಟ್ಕೊಡ್ಬೇಡಿ. ಆ ಥರದ ಎನರ್ಜಿ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫನ್ನ ಕಂಟ್ರೋಲಿಗೆ ತಗೊಂಡಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಹೋಗ್ತೀರಾ ಅನ್ನುವಂಥದ್ದು ಇದೆ. ವೆರಿ ನಾಲೆಜಬಲ್ ಪರ್ಸನ್ ಇದ್ದೀರಾ. ತುಂಬಾ ಅವಕಾಶಗಳು ಬರುವಂಥದ್ದು, ಇನ್ನಷ್ಟು ಮಾಸ್ಟರಿ ಮಾಡುವಂಥದ್ದು, ಇನ್ನ ಹೆಚ್ಚಿನ ವಿದ್ಯೆ ಕಲಿಯುವಂಥದ್ದು, ಜೊತೆಗೆ ಕೆಲವರು PhD ಕೂಡ ಮಾಡಬಹುದು. ಅವರ ಕನಸಿನ ಜ್ಞಾನಪೀಠ ಕೂಡ ಮುಂದಿನ ದಿನಗಳಲ್ಲಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಅವಕಾಶಗಳು ವಿದೇಶದಿಂದ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಬೇಜಾರಲ್ಲಿ ಇರ್ತೀರಾ, ಮನೆ ಬಿಟ್ಟು ಹೋಗೋದಕ್ಕೆ ಆಗ್ದಿರಾ ಅಥವಾ ಮನೆಯವರಿಂದ ದೂರ ಉಳಿಬೇಕಲ್ಲ ಅಂತ. ಬಟ್ ಒಂದೊಳ್ಳೆ ಡಿಸಿಷನ್, ನಿಮ್ಮ ಭವಿಷ್ಯತ್ ಚೆನ್ನಾಗಿರುತ್ತೆ ಅಂದ್ರೆ ವೈ ನಾಟ್ ಅಲ್ವಾ? ಸೊ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದ ಬದಲಾವಣೆನ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲೈಫ್ ಅಪ್ಡೇಟ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅದನ್ನ ನೀವು ನಿರ್ಧಾರ ತಗೊಳ್ಬೇಕು. ಸದ್ಯಕ್ಕೆ ಈ ಮಂತ್ ಪೂರ್ತಿ ಸ್ಟಕ್ ಎನರ್ಜಿಲಿ ಕೆಲವು ಸತಿ ಇರ್ತೀರಾ, ಕೆಲವು ಸತಿ ತುಂಬಾ ಬೇಗ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಸೊ ಕೆಲವು ಸತಿ ಫಾಸ್ಟ್ ಡಿಸಿಷನ್ ತಗೊಂಡು, ಕೆಲವು ಸತಿ ಟೈಮ್ ತಗೊಂಡು ಸ್ಟಕ್ ಎನರ್ಜಿಗೆ ಬರೋದು, ಇದೆಲ್ಲ ಓಕೆ. ಬಟ್ ಟೇಕ್ ರೈಟ್ ಡಿಸಿಷನ್. ಓಕೆ, ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಇದೆ. ಜೀವನ ಒಂದು ಪಾಸಿಟಿವ್ ವೇಲಿ ಚೆನ್ನಾಗಾಗ್ತಾ ಇದೆ. ಹೇಗೆ ಚೆನ್ನಾಗಿರಿ, ಖುಷಿಯಾಗಿ ಇರಿ. ಜೊತೆಗೆ ದೈವಾನುಗ್ರಹದ ವಿಶೇಷವಾದಂತಹ ಆಶೀರ್ವಾದ ಇರೋದ್ರಿಂದ ದೈವಕ್ಕೆ ಸಂಬಂಧಪಟ್ಟಂತ ಪೂಜೆಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮೆಲ್ಲ ನೆಗೆಟಿವಿಟಿನೂ ದೈವಗಳು ತೆಗೆದುಹಾಕ್ತಾ ಇದೆ ಅನ್ನುವಂಥದ್ದು ಇದೆ. ಸ್ವಪ್ನದಲ್ಲಿ ಅಲ್ಲ, ರಿಯಲ್ ಆಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿರುವಂತ ದೈವದ ದರ್ಶನ ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಒಳ್ಳೆದಾಗ್ಲಿ ಸರ್. ಸೊ ಖಂಡಿತವಾಗ್ಲೂ ಒಳ್ಳೆದಾಗ್ಲಿ. ಸೊ ಸಾಕಷ್ಟು ಒಳಿತು ಆಗೋದು ಬಾಕಿ ಇದೆ ಇನ್ನು ಅನ್ನುವಂಥದ್ದು ಇದೆ. ಸೊ ದೈವಾನುಗ್ರಹದ ಮುಂದೆ ಮನುಷ್ಯರ ಪ್ರಯತ್ನಗಳೆಲ್ಲ ವಿಫಲ ಆಗತ್ತೆ. ಕೆಲವು ಸತಿ ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ದೈವ ನಿರ್ಧಾರ ಮಾಡಬೇಕು, ಯಾರನ್ನು ಉಳಿಸ್ಬೇಕು, ಯಾರನ್ನ ಅಳಿಸ್ಬೇಕು ಅಂತ. ದೈವ ಕೆಲವು ಸತಿ ಕರ್ಮಫಲಗಳನ್ನ ಮೀರಿ ನಿರ್ಧಾರನ ಯಾಕೆ ತಗೊಳುತ್ತೆ ಅಂದ್ರೆ ಆ ಮನುಷ್ಯರು ಅಥವಾ ಆ ಪ್ರಯತ್ನಗಳಲ್ಲಿ ಎಷ್ಟು ಸಾತ್ವಿಕತೆ ಇದೆ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಒಳಿತಾಗ್ತಾ ಇದೆ. ಸೊ ಎಂಜಾಯ್ ಯುವರ್ ಲೈಫ್. ಒಂಚೂರು ನರ್ವ್ ಸಿಸ್ಟಮ್ಮು ಮತ್ತೆ ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಒಂದಷ್ಟು ಗೊಂಬೆನ ಮಾಡಿ ಯಾವುದೋ ಪೊದೆಲಿ ಮುಳ್ಳಿನ ಗಿಡಕ್ಕೆ ಸುತ್ತಿ ಬಿಟ್ಟಿದ್ದಾರೆ, ಅದನ್ನ ತೆಗೆಸ್ಕೊಳ್ಳಿ. ನಿಮ್ಮ ಕಾಲಿನ ಆರೋಗ್ಯ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಕೆಲವ್ರನ್ನ ಕ್ಷಮಿಸಕ್ ಹೋಗ್ಬಾರ್ದು, ಕ್ಷಮಿಸ್ಬೇಡಿ ಅನ್ನುವಂಥದ್ದು ಇದೆ. ಸೊ ಕ್ಷಮಿಸಕ್ ಹೋಗ್ಬಾರ್ದು. ಸೊ ಒಂದಷ್ಟು ನಿಮ್ಮ ಮನೆಯ ವಾತಾವರಣನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಸಿಕ್ಕಿದ ನೆಗೆಟಿವ್ ಎನರ್ಜಿ ಎಲ್ಲ ನಿಮ್ಮ ಮನೆಗೆ ಬರಬಾರ್ದು, ಇದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದಿಷ್ಟು ನಂಗೆ ಅನ್ಸೋ ಪ್ರಕಾರ ಎಲ್ಲರ ಬಾತ್ರೂಮ್ ಎನರ್ಜಿನ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ. ಸೊ ನನ್ನನ್ನು ಬೈಯೋದ್ರಿಂದ ಯಾವುದೇ ಸುಖ ಇಲ್ಲ, ಸೊ ಯಾವುದೇ ಉಪಯೋಗ ಇಲ್ಲ ನಿಮಗೆ. ಸೊ ಒಂದಷ್ಟು ನಿಮ್ಮ ಬದಲಾವಣೆನ ನೀವು ಹೇಗೆ ಮಾಡ್ಕೊಳ್ಬಹುದು, ಸಮಾಜಕ್ಕೆ ನೀವೇನು ಒಳ್ಳೇದು ಮಾಡಬಹುದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಟ್ರೆ ಖಂಡಿತವಾಗ್ಲು ನಿಮ್ಗೂ ಒಳ್ಳೇದಾಗತ್ತೆ, ನಿಮ್ಮಿಂದ ಒಂದಷ್ಟು ಜನಕ್ಕೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ ನೀವು ಎಲ್ಲ ಔಟಿಂಗ್ ಹೋದಾಗ ಏನೋ ಒಂದು ವಿಶೇಷವಾದಂಥದ್ದು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಹೋದಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ. ಎಸ್ಪೆಷಲಿ ಗಿಡ ಮರಗಳ ಸಮೂಹದಲ್ಲಿ ಇದ್ದಾಗ ಮಕ್ಕಳಿಗೆ ಏನೋ ವಿಷಜಂತು ಕಚ್ಚುವಂಥದ್ದು, ಏನೋ ಒಂದು ಹುಳ ಕಚ್ಚಿ ಅಲರ್ಜಿ ಆಗುವಂಥದ್ದು ಅಥವಾ ನಮ್ನೆಸ್ ಬರುವಂಥದ್ದು ಆ ಥರದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಇದ್ರೆ
ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಹುಷಾರಾಗಿ ಇರಿ. ನಿಮ್ಗೆ ನಿಮ್ಮ ಬದುಕು ಹೇಗಿರ್ಬೇಕೋ ಹಾಗೆ ಮಾಡ್ಕೊಂಡು ಹೋಗಿ, ನಿಮ್ಮ ಬದುಕನ್ನ ನಡೆಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಗಾಡಿ ಕೂಡ ತಗೊಳ್ತಿದ್ದೀರಾ, ಕಂಗ್ರ್ಯಾಚುಲೇಷನ್. ಸೊ ನಿಮ್ಮ ರಹಸ್ಯಗಳನ್ನ, ನಿಮ್ಮ ರಹಸ್ಯ ವಿದ್ಯೆಗಳನ್ನ ಯಾರಿಗೂ ಬಿಟ್ಕೊಡ್ಬೇಡಿ. ಸೊ ಜೋಪಾನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಮ್ಮಂಥವ್ರ ಮೇಲೆ ನಿಮ್ಮಂಥವ್ರ ಆಶೀರ್ವಾದ ಬಹಳವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ತುಂಬಾ ಚೆನ್ನಾಗಿದೆ, ಎಲ್ಲ ವಿಚಾರದಲ್ಲೂ ಎಸ್ ಇದೆ. ಸೊ ಕೆಲವು ಅತಿ ಆಸೆ ಗತಿಗೇಡು ಅಂತ ಆಗ್ಬಾರ್ದು, ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಶ್ರೀರಕ್ಷೆಯಿಂದ ತುಂಬಿರ್ಲಿ ಅಂತ ಕೇಳ್ಕೊಳ್ತಾ ಇದರಲ್ಲಿ ಹೀಲಿಂಗ್ ಹಾಕಿದ್ದೀನಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಜೊತೆಗೆ ನಿಮ್ಮ ಭಾವನೆಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ, ನಿಮ್ಮ ಪವರ್ ಅನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, 10, 13, 18 ನಿಮ್ಗೆ ಹೆಚ್ಚಿನ ಒಳಿತು ಮಾಡುತ್ತೆ ನಂಬರ್ಸ್ ಅಂತ ಹೇಳ್ತಾ, ಜೊತೆಗೆ ಒಂದು ದೊಡ್ಡ ಅಧಿಕಾರ ಕೂಡ ಬರುತ್ತೆ, ಸಾಕಷ್ಟು ಸಕ್ಸಸ್ ಕೂಡ ಇದೆ. ಗಂಗಾ ಮಾತೆಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಟೇಕ್ ಕೇರ್. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು ಒಳ್ಳೇದಿದೆ ಆಗ್ಬೇಕು ಅಂತ ಇಲ್ಲಿ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಶಾಂತಿ ಶಾಂತಿ ಶಾಂತಿ. ಫಿಫ್ಟೀನ್ ಡೇಸ್ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ, 15 ಡೇಸ್ ತುಂಬಾ ಸ್ಲೋ ಆಗಿ ಹೋಗುತ್ತೆ.
ಒಳ್ಳೇದಾಗ್ಲಿ. The Shrivak Devi Tarot channel is so glad to see you again. Thank you for watching our tarot card readings today.